ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಣಿಕಂಠೇಶ್ವರ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಎರಡು ಘಟನೆ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು. ಎರಡು ಘಟನೆಗಳು ರೋಡ್ ಆಕ್ಸಿಡೆಂಟು. ನಿಮಗೆ ಗೊತ್ತೇ ಇದೆ, ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸಕೋಟೆ ಹೈವೇ, ದೇವನಹಳ್ಳಿ ಹೊಸಕೋಟೆ ಹೈವೇ ಎಕ್ಸ್ಪ್ರೆಸ್ ಹೈವೇನಲ್ಲಿ ಆಗಿರೋದು, ಇನ್ನೊಂದು ನೆಲಮಂಗಲ ತುಮಕೂರು ಹೈವೇನಲ್ಲಿ ಆಗಿರೋದು. ಎರಡು ಸಿಮಿಲರ್ ಘಟನೆಗಳು, ಎರಡು ಕಾರ್ ಆಕ್ಸಿಡೆಂಟು. ಎರಡರಲ್ಲೂ 20 ವರ್ಷದ ಒಳಗಿನ ಯುವಕರಿದ್ದರು, ಮಕ್ಕಳಿದ್ರು, ಕಾಲೇಜು ಸ್ಕೂಲ್ಗೆ ಹೋಗೋ ಮಕ್ಕಳು. ಸ್ಪೀಡಾಗಿ ಹೋಗಿದ್ದು ಅವ್ರ ತಪ್ಪ, ಅಥವಾ ಸೇಫ್ಟಿ ರೂಲ್ಸ್ನ ಫಾಲೋ ಮಾಡದೇ ಇರೋ ತಪ್ಪ, ಅಥವಾ ಬೆಳಗಿನ ಜಾವ ಅವರು ಡ್ರೈವ್ ಮಾಡಿದ್ದು ಅದಕ್ಕೆ ನಿದ್ದೆಯಿಂದ ಏನಾದ್ರು ಪ್ರಾಬ್ಲಮ್ ಆಯಿತಾ, ಅವ್ರಿಗೆ ಆ ಲೆವೆಲ್ಗೆ ಫ್ರೀಡಮ್ ಕೊಟ್ಟಿತ್ತಪ್ಪ, ಅರ್ಥ ಆಗ್ತಿಲ್ಲ. ಏನು ಅಂತಲೂ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಬೆಳಕಿಗೆ ಬಂದಿರೋದು ಬರೀ ಎರಡು ಘಟನೆ ಮಾತ್ರ. ಆದರೆ ಬೆಳಕಿಗೆ ಬರದೇ ಇರೋದು, ವೈರಲ್ ಆಗದೇ ಇರೋದು ಸುಮಾರು ನಡೀತಾ ಇದೆ. ಡೈಲಿ ಆಕ್ಸಿಡೆಂಟು ನೋಡ್ತಾನೆ ಇದ್ದೀವಿ ಸೋಷಿಯಲ್ ಮೀಡ್ಯಾದಲ್ಲಿ, ನ್ಯೂಸಲ್ಲಿ. ರೋಡ್ ಆಕ್ಸಿಡೆಂಟ್ ತುಂಬ ಆಗ್ತಿದೆ. ಇದಕ್ಕೆ ಅವೇರ್ನೆಸ್ ಯಾರು ಕೊಡಬೇಕು? ಇದು ಹೇಗೆ ಇದು ಸಾಲ್ವ್ ಆಗುತ್ತೆ ಅರ್ಥ ಆಗ್ತಿಲ್ಲ. ಡೈಲಿ ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟು, ಇಲ್ಲಿ ಆಕ್ಸಿಡೆಂಟು, ಯಾರೋ ಬಂದು ಹಿಟ್ ಮಾಡ್ತಾರೆ, ಯಾರೋ ಬಂದು ಟಚ್ ಮಾಡ್ತಾರೆ, ಲಾರಿ ಆಕ್ಸಿಡೆಂಟು, ಬೈಕ್ ಆಕ್ಸಿಡೆಂಟು, ಕಾರ್ ಆಕ್ಸಿಡೆಂಟು, ಈ ಥರ ದಿನ ಕೇಳ್ತಾನೆ ಇದ್ದೀವಿ, ನೋಡ್ತಾನೆ ಇದ್ದೀವಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.